ಐಶ್ವರ್ಯ ಮಾಲ್ ಯಾರಿದು ಸ್ವಿಚಸ್ಸು ವಯರ್ಸು ಏನು ಎಳೆದಿಲ್ಲ ಆಚಕ ಎಕ್ಸ್ಟ್ರಾ ಇದು ಕಟ್ಟಾಗಿದೆ ಇದು ಕಟ್ ಮಾಡೋದು ಇದು ಲಾಸ್ಟ್ ಎಂಡ್ ಇದೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ರಿ ಗೆಳೆಯರೆ? ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ಇವಾಗ ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಚಿಕ್ಕಪೇಟೆಗೆ ಯಾಕೆಂದರೆ ಊರಲ್ಲಿ ಒಂದು ಚಿಕ್ಕದಾಗಿ ಮನೆ ಕಟ್ಸಿದ್ದು ಹೇಳಿದ್ನಲ್ಲ, ಆ ಮನೆಗೆ ಇಲೆಕ್ಟ್ರಿಕಲ್ ವಸ್ತುಗಳು ಏನೇನು ಬೇಕಂತ ಹೇಳಿದ್ದಾರೆ. ಅದಕ್ಕೆ ನಾನು ತರಕ್ಕೆ ಹೋಗ್ತಾ ಇದ್ದೀನಿ. ಅದು ಚಿಕ್ಕಪೇಟೆಯಲ್ಲಿ ಹೋಲ್ಸೇಲ್ ದರದಲ್ಲಿ ಸಿಗ್ತಾ ಅಂತ ಹೇಳಿದ್ದಾರೆ. ಯಾವ ಅಂಗಡಿಯಲ್ಲಿ ಎಷ್ಟೆಷ್ಟು ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ಅಂತ ನೋಡೋಣ. ಯಾವುದೇ ವಯರ್ಸ್ ಆಗಲಿ, ಸ್ವಿಚಸ್ ಆಗಲಿ, ಬಟನ್ಸ್ ಆಗಲಿ, ಹಾಗೂ ಬೇರೆ ಬೇರೆ MCB ಬಾಕ್ಸ್ ಆಗಲಿ ಪ್ರತಿಯೊಂದನ್ನು ಹೋಲ್ಸೇಲ್ ದರದಲ್ಲಿ ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಸಿಗ್ತದೆ ಹೇಳಿದ್ದಾರೆ. ಅದು ಅವಿನಿ ರೋಡ್ ಆಗಲಿ, ಬೇರೆ ಬೇರೆ ಚಿಕ್ಕಪೇಟೆ ಸರ್ಕಲಲ್ಲಿ ಸುಮಾರು ಅಂಗಡಿಗಳಿದೆ, ಹೋಲ್ಸೇಲ್ ಅಂಗಡಿಗಳು. ಅಲ್ಲಿ ಹೋಗಿ ಪರ್ಚೇಸ್ ಮಾಡೋಣ. ಯಾವ್ಯಾವ ಆಗಲಿ, ವಯರ್ಸ್ ಎಷ್ಟು, ಬಟನ್ಸ್ಗಳಿಗೆ ಎಷ್ಟು, ಫ್ಯಾನ್ಗೆ ಎಷ್ಟು, ಪ್ರತಿಯೊಂದನ್ನು ನಿಮಗೆ ಹೇಳ್ತೀನಿ. ಎಷ್ಟು ಬಿಲ್ ಆಯಿತು, ಏನೇನು ತೊಗೊಂಡಿನಿ ಅಂತ ನಿಮ್ಗೆ, ಹಾಗೆ ಅಲ್ಲಿರುವಂಥ ಪ್ರತಿಯೊಂದು ಅಂಗಡಿಗಳನ್ನು ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಲೆಟ್ಸ್ ಗೋ. ನೋಡಿ ಫ್ರೆಂಡ್ಸ್, ನಾನು ಎರಡು ಬಂದಾಯಿತು. ಬೈಕ್ ಮಾತ್ರ ಇಲ್ಲೇ ಡಿ-ಮಾರ್ಟ್ ಹತ್ತಿದ್ರೆ ಇದ್ದಿಲ್ಲ. ಎಲ್ಲಂದರೆ ಗಾಂಧಿನಗರ ಒಂದು ಪಾರ್ಕಿಂಗ್ ಪ್ಲೇಸ್ ಇದೆ, ಅಲ್ಲಿ ಪಾರ್ಕ್ ಮಾಡಿ ನೀವು ಹೋಗಬೇಕು. ಚಿಕ್ಕಪೇಟೆ ಹತ್ರ ಯಾವುದೇ ಪಾರ್ಕಿಂಗ್ ಫೆಸಿಲಿಟಿ ಇರೋದಿಲ್ಲ. ಹಾಗಾಗಿ ನೀವು ಅಲ್ಲೇ ಪಾರ್ಕ್ ಮಾಡಿ, ಅಲ್ಲಿ ಒಂದು 30 ರೂಪೀಸ್ ಪಾರ್ಕಿಂಗ್ ಫೀಸ್ ಇರುತ್ತೆ, ಅದನ್ನು ಪೇ ಮಾಡಿ ಅಲ್ಲೇ ಪಾರ್ಕ್ ಮಾಡಿ ನೀವು ಚಿಕ್ಕಪೇಟೆಗೆ ಹೋಗಬೇಕಾಗುತ್ತೆ. ಯಾಕಂದರೆ ಚಿಕ್ಕಪೇಟೆಯಲ್ಲಿ ತುಂಬಾ ಒಂದು ಚಿಕ್ಕದಾದ ಕಿರಿದಾದ ರಸ್ತೆಗಳು, ಯಾಕಂದರೆ ಚಿಕ್ಕ ಶಾಪ್ಗಳು ಇರೋದ್ರಿಂದ ತುಂಬಾ ಅಲ್ಲಿ ಯಾವುದೇ ಥರ ಪಾರ್ಕಿಂಗ್ಗೆ ಇರುವುದಿಲ್ಲ. ಹಾಗಾಗಿ ಇಲ್ಲೇ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕು ನೀವು. ಹಾಗೆ ನೋಡಿ, ಇಲ್ಲೊಂದು ದೊಡ್ಡದು ಐಶ್ವರ್ಯ ಮಾಲ್ ಇದೆ. ಮುಂಚೆ ಇದು ಯಾವುದೂ ಇರಲಿಲ್ಲ, ಅಷ್ಟಿಗೆ ದೊಡ್ಡ ಹಾಲ್ ಆಗಿದೆ ಐಶ್ವರ್ಯ ಮಾಲ್ ಅಂತ. ಅಲಂಕಾರ ಪ್ಲಾಜಾ ಇದೆಲ್ಲ, ಅದರ ಆಪೋಸಿಟಲ್ಲಿ ಕಾರ್ನರಲ್ಲಿ ಐಶ್ವರ್ಯ ಮಾಲ್ ಅಂತ ಇದೆ. ಯಾರ್ದು ಗೊತ್ತಾ? ಯಾವುದೋ ರಾಜಕಾರಣಿ ಇರ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ದೊಡ್ಡದಾದ ಮಾಲ್ ಇದೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಪೋತೀಸ್ ಸಿಗುತ್ತೆ. ಪೋತೀಸು ಅವಿನಿ ರೋಡ್, ಅದೇ ಮೇನ್ ರೋಡಲ್ಲೇ ನಾವು ಹೋದರೆ ನಮಗೆ ಈ ಶಾಪ್ಗಳು ಸಿಗ್ತಾವೆ. ಚಿಕ್ಕಪೇಟೆ ಇಲೆಕ್ಟ್ರಿಕಲ್ ಶಾಪ್ಗಳು. ಯಾವ ಶಾಪಲ್ಲಿ ನೀವು ವಿಚಾರಿಸಿ ನೋಡಿಬಿಟ್ಟು ಬೈ ಮಾಡಬೇಕಾಗತ್ತೆ. ಇಲ್ಲಾಂದರೆ ಸಿಕ್ಕಲ್ಲಿ ಹೋದರೆ ಕೆಲವು ಮೋಸ ಆಗೋ ಚಾನ್ಸ್ ಇರುತ್ತೆ. ನೋಡ್ಕೊಂಡ್ಬಿಟ್ಟು ಯಾವುದೋ ಬ್ರ್ಯಾಂಡೋ ಒಂದರೆ 2-3 ಸರಿ ಚೆಕ್ ಮಾಡಿ. ಯಾಕಂದರೆ ವೈರ್ಗಳಲ್ಲಿ, ಎಲೆಕ್ಟ್ರಿಕಲ್ಲಿ ತುಂಬ ಮೋಸ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು, ಯಾವುದೇ ಲೈಟ್ ಆಗಲಿ, ವೈರ್ಗಳಾಗಲಿ ಚೆಕ್ ಮಾಡ್ಕೊಂಡು, ಈ ಥರ ನೋಡಿ ಎಲ್ಲ ಕಡೆ ಇದೇ ಥರ ಶಾಪು ಬರ್ತದೆ ಚಿಕ್ಕಪೇಟೆಯಲ್ಲಿ. ಪ್ರತಿಯೊಂದು ಇದೇ ರೋಡ್, ಅವಿನಿ ರೋಡ್ ಇದೆಯಲ್ಲ, ಚಿಕ್ಕಪೇಟೆ ಸರ್ಕಲ್ ಆಗಲಿ, ಫುಲ್ ಈ ವೈರ್ಗಳು, ಎಲೆಕ್ಟ್ರಿಕಲ್ ಅಂಗಡಿಗಳು ಇದೇ ಥರ ಇರುತ್ತೆ. ಹಾಗೆ ಬೇರೆ ಬೇರೆ ಬಟ್ಟೆ ಥರ ಶಾಪ್ಗಳಿದೆ. ಬಟ್ ಈ ರೋಡಲ್ಲಿ ಅತಿ ಹೆಚ್ಚು ನಮಗೆ ಈ ಥರ ಎಲೆಕ್ಟ್ರಿಕಲ್ ಶಾಪ್ಗಳು ಸಿಗುತ್ತೆ. ಸೇಮ್ ಇದೇ ಥರ. ಇವರು ಕೆಲವೊಂದ್ರು ಹೇಳ್ತಾರೆ, ನೀವು ಕಡಿಮೆ ಅಂದರೆ ಸಣ್ಣ ಪುಟ್ಟ ಕೆಲವೊಂದು ದೊಡ್ಡ ಅಂಗಡಿ ಹೋಗ್ಬಿಟ್ರೆ ನಾವು ಒಂದು ದೊಡ್ಡ 1 ಬಂಡಲ್ 2 ಬಂಡಲ್ ವೈರ್ ಕೊಡಲ್ಲ ಅಂತ ಹೇಳ್ತಾರೆ. ಬಟ್ ಎಲ್ಲಲ್ಲಿ ವಿಚಾರಿಸಿ ಸಿಗುತ್ತೆ, ಕೊಡ್ತಾರೆ. ಸ್ವಲ್ಪ ನೀವು ಎಲೆಕ್ಟ್ರಿಷಿಯನ್ ಕೊಟ್ಟಿರ್ತಾನೆ ಸ್ಲಿಪ್ಗಳನ್ನು ತೊಗೊಂಡು ಹೋಗಿ ಸುಮ್ಮನೆ ನಿಮ್ಮ ಐಡಿಯಾದ ಮೇಲೆ ಹೋಗಿ ಪರಿಚಯ ಮಾಡಿದ್ರೆ ಕೆಲವೊಂದು ಮೋಸ ಆಗುತ್ತೆ. ನಿಮ್ಮ ಎಲೆಕ್ಟ್ರಿಷಿಯನ್ ರೆಫರ್ ಮೇಲೆ ಅವೆಲ್ಲ ಲಿಸ್ಟ್ಗಳು ಮಾಡ್ಕೊಂಡು ಬೈ ಮಾಡಿದ್ರೆ ಈ ಥರ ಅಂಗಡಿಗಳಲ್ಲಿ ನಾವು ಪರ್ಚೇಸ್ ಮಾಡೋಕ್ಕಾಗುತ್ತೆ. ಇಲ್ಲ ಅಂದರೆ ನೀವು ಹೋಗಿ ಪರ್ಚೇಸ್ ಮಾಡ್ತಿದ್ರೆ ನಾವು ಮೋಸ ಹೋಗ್ಬೇಕಾಗತ್ತೆ. ಕರೆಕ್ಟಾಗಿ ಎಲೆಕ್ಟ್ರಿಷಿಯನ್ನ ನೀವು ಸಹಾಯ ತೆಗೆದುಕೊಂಡು ಅದು ಚೀಟಿ ಮಾಡಿಕೊಂಡು ಕರೆಕ್ಟಾಗಿ ಹೋದರೆ ಸಿಗುತ್ತೆ. ಇದೇ ಥರ ನೋಡಿ ಎಲ್ಲ ಥರ ಅಂಗಡಿಗಳಿರುತ್ತೆ ಚಿಕ್ಕಪೇಟೆಯಲ್ಲಿ. ನೋಡಿ, ವೈರ್ಗಳ ಬಂಡಲ್ಗಳಲ್ಲಿ ಈ ಹೋಲ್ಡರ್ಸು, ಲೈಟ್ಸು ಪ್ರತಿಯೊಂದನ್ನು ನಾವು ಇಲ್ಲಿ ತೊಗೋಬೋದು. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೊಸಬರಾಗಿದೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಮರಿಬೇಡಿ ಫ್ರೆಂಡ್ಸ್. ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ಒಂದು ಮಾಹಿತಿ ಆಗಿದೆ ಅಂದ್ಕೊಂಡಿರ್ತೀನಿ. ಬನ್ನಿ, ನಾವು ಆಲ್ರೆಡಿ ಒಂದು ಶಾಪಿಗೆ ಬಂದಿದ್ದೇನೆ. ಅಲ್ಲಿ ಕೇಳಿದೆ ನಾನು ಫಸ್ಟಿಗೆ, ನಾನು 2 ಬಂಡಲ್ ವೈರು, ಸ್ವಲ್ಪ ಎಲೆಕ್ಟ್ರಿಕಲ್ಲು ಸ್ವಿಚಸ್ಸು, ಆಮೇಲೆ ಪ್ಲಗ್ಸು ಬೇಕಾಯ್ತಂದೆ, MCB ಬಾಕ್ಸ್ಗಳು. ನೋಡಿ, ನಾನು ಇದೇ ಅಂಗಡಿಯಲ್ಲಿ ಬೈ ಮಾಡಿದ್ದು.
ಅಂಗಡಿ ಏನು ಹೆಸರು ಹೇಳುತ್ತೆ, ಬಟ್ ಇದೇ ಥರ ಇರ್ತವೆ ಎಲ್ಲ ಚಿಕ್ಕಪೇಟೆಯಲ್ಲಿ ಅಂಗಡಿಗಳಲ್ಲಿ. ನೋಡಿ ಈ ಥರ ಲೈಟಿಂಗ್ ಎಲ್ಲ ಅರೇಂಜ್ ಮಾಡಿರ್ತಾರೆ. ನಿಮ್ಗೆ ಇವೆಲ್ಲ ಸೀಲಿಂಗ್ ಲೈಟ್ಗಳು, ಪ್ರತಿಯೊಂದು ಸೀಲಿಂಗ್ ಲೈಟ್ಗಳು ಅಲ್ಲಿ ಪ್ರತಿಯೊಂದು ಡಿಸ್ಪ್ಲೇ ಮಾಡಿ ಇಟ್ಟಿರ್ತಾರೆ. ಸೀಲಿಂಗ್ ಲೈಟ್ಗಳು, ಹೊರಗಡೆ ಔಟ್ಸೈಡ್ ಲೈಟ್ಗಳು, ಪ್ರತಿಯೊಂದು ನೋಡಿ ಔಟ್ಸೈಡ್ ಲೈಟ್ಗಳು ಮತ್ತು ಸೀಲಿಂಗ್ ಲೈಟ್ಗಳು, ಸಣ್ಣ ಸಣ್ಣ ಸೀಲಿಂಗ್ ಲೈಟ್ಗಳು, ಇದೇ ಥರ ಅಂಗಡಿಗಳು ಚಿಕ್ಕಪೇಟೆಯಲ್ಲಿ ಇರುತ್ತೆ. ಈಗ ನೋಡಿ ಇವೆಲ್ಲ ದೊಡ್ಡ ದೊಡ್ಡ ಸೀಲಿಂಗ್ ಲೈಟ್ಗಳು, ದೊಡ್ಡ ದೊಡ್ಡ ಮನೆಗಳಿರ್ತಲ್ಲ ಅಂಥಕ್ಕೆಲ್ಲ ಯೂಸ್ ಆಗುತ್ತೆ. ಸಣ್ಣ ಪುಟ್ಟ ಮನೆಗಳಿಗೆ ಈ ಥರ ಸೀಲಿಂಗ್ ಲೈಟ್ಗಳು ಇದ್ದೇ ಇರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ನೀವು ಬೈ ಮಾಡ್ಬೋದು. ನೋಡಿ ಇದೇ ಥರ ಚಿಕ್ಕಪೇಟೆಯಲ್ಲಿ ಅಂಗಡಿಗಳು ಇರ್ತಾವೆ. ಇದೇ ಥರ ಎಲೆಕ್ಟ್ರಿಕಲ್ ಲೈಟ್ಗಳು ತುಂಬಿರ್ತಾರೆ. ನೋಡಿ ಇದೆಲ್ಲ ಸೀಲಿಂಗ್ ಲೈಟ್ಗಳು, ಒಂದೊಂದು ಸೆಕ್ಷನ್ ಒಂದು ಇರ್ತಾರೆ, ವೈರ್ಗಳು ಒಂದು ಇಟ್ಟಿರ್ತಾರೆ, ಆಮೇಲೆ ಲೈಟ್ಸ್ಗಳು ಒಂದು, ಫ್ಯಾನ್ಸು ದೊಡ್ಡ ದೊಡ್ಡ ಆ ಶೋರೂಮ್ ಥರ ಮಾಡಿ ಇಕ್ಕಿರ್ತಾರೆ ಲೈಟ್ಗಳು ನೋಡೋಕ್ಕೆ. ವೆರೈಟಿ ಲೈಟ್ಗಳು ನೋಡ್ಬೋದು ನೀವು. ನಿಮಗೆ ಇದರಲ್ಲಿ ಯಾವ ಥರ ಲೈಟ್ಗಳು ಯೂಸ್ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಬೈ ಮಾಡ್ಬೋದು. ಇದೆಲ್ಲ ನೋಡಿ ಇವತ್ತು ಔಟ್ಸೈಡ್ ವಾಲ್ಗಳು ಹಾಕೋದು, ನಿಮ್ಗೆ ಫ್ರಂಟ್ ಗೋಡೆಗಳಿರ್ತಲ್ಲ ಆ ಥರ ಲೈಟ್ಗಳು, ಸೀಲಿಂಗ್ ಲೈಟ್ಗಳು ಪ್ರತಿಯೊಂದನ್ನು ನೀವು ತೊಗೊಬರ್ಬೋದು ಒಂದು ನೋಡಿ. ಆಮೇಲೆ ಈ ಕಂಪ್ನಿ ನೋಡ್ಕೊಂಡು ತೊಗೊಂಬನ್ನಿ. ಕೆಲವೊಂದು ಅನ್ಬ್ರ್ಯಾಂಡೆಡ್ ಇರ್ತಾವೆ, ಅವು ಎಲ್ಲ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ನಿಮ್ಮ ಎಲೆಕ್ಟ್ರಿಷಿಯನನ್ನು ಕರ್ಕೊಂಡು ಹೋಗಿ ಬೈ ಮಾಡಿದ್ರೆ ನನಗೆ ಬೆಸ್ಟ್ ಅನಿಸುತ್ತೆ. ಇಲ್ಲ ಅಂದರೆ ಕೆಲವೊಂದು ಟೈಮ್ ಮೋಸ ಹೋಗೋ ಚಾನ್ಸ್ ಇರುತ್ತೆ. ಇದೆಲ್ಲ ನೋಡಿ ಚಿಕ್ಕಪೇಟೆಯಲ್ಲಿ ಇರತಕ್ಕಂಥ ಇದೇ ಥರ ಅಂಗಡಿಗಳು ಇರುತ್ತೆ ಅವಿನಿ ರೋಡಲ್ಲಿ. ನೋಡಿ ಪ್ರತಿಯೊಂದನ್ನು ಈ ಥರ ಲೈಟನ್ನು ಅರೇಂಜ್ ಮಾಡಿರ್ತಾರೆ. ಯಾವ್ಯಾವ ಥರ ನಿಮ್ಮನೆ ಸುಂದರವಾಗಿ ಕಾಣ್ಬೇಕಂದ್ರೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಂಥ ಲೈಟ್ಗಳನ್ನು ಬೈ ಮಾಡೋದು ಫ್ರೆಂಡ್ಸ್. ಹಾಗೆ ನಾನು ಸ್ವಲ್ಪ ಒಂದು ಲಿಸ್ಟನ್ನು ಅಂದರೆ ಎಲೆಕ್ಟ್ರಿಕಲ್ ವಸ್ತುವನ್ನು ಪರ್ಚೇಸ್ ಮಾಡಿದೆ. ಕೆಲವೊಂದು ಸ್ವಿಚ್ಚಸ್ಸು, ಬಟನ್ಸು, ಆಮೇಲೆ MCB ಬಾಕ್ಸು ಪ್ರತಿಯೊಂದನ್ನು ಮಾಡಿದೆ. ಒಂದು ಸ್ವಿಚ್ಚಸ್ಸು MRP 72 ಇದ್ದರೆ ಇವ್ರು ಕೊಡೋದು 12 ರೂಪಾಯಿ 13 ರೂಪಾಯಿ, ಅಂದರೆ ವರ್ತ್ ಇರುತ್ತೆ. ಬಟ್ ಅದ್ರ ಕ್ವಾಲಿಟಿ ಏನೊಂದು ಚೆಕ್ ಮಾಡಿ ತೊಗೋಬೇಕು. ನಾನು GM45 ಅಂತ ಒಂದು ತೊಗೊಂಡೆ, ಅದು ಸ್ವಿಚ್ಚಸ್ಸು ಅದು MRP ಬೆಲೆ 75 ರೂಪಾಯಿ 80 ರೂಪಾಯಿ ಇದೆ. ನನಗೆ ಸಿಕ್ಕಿದ್ದು 13 ರೂಪಾಯಿ 16 ರೂಪಾಯಿ 14 ರೂಪಾಯಲ್ಲಿ ಸಿಕ್ತು. ಅಂದರೆ ಇದೇ ಥರ ಸೇವ್ ಮಾಡ್ಬೋದು ನಮ್ಮ ಬಟನ್ಸಲ್ಲಿ, ಸ್ವಿಚ್ಚಸ್ಗಳಾಗಲಿ. ನೋಡಿ MCB ಬಾಕ್ಸು, ವೈರ್ಸ್ ಬಂಡಲ್ಸಲ್ಲಿ ಅತ್ತೇನು ಜಾಸ್ತಿ ವ್ಯತ್ಯಾಸಗಳಿರಲ್ಲ ನಿಮಗೆ. ಈಗ ಹೊರಗಡೆ ತೊಗೊಂಡ್ರೆ ಅಷ್ಟೇ, ಅಲ್ಲಿ ತೊಗೊಂಡ್ರೆ ಅಷ್ಟೇ ಒಂದು 100 ರೂಪಾಯಿ ಡಿಫ್ರೆನ್ಸ್ ಬರ್ತವೆ ವೈರ್ಸ್ಗಳಲ್ಲಿ. ನೀವು ಬೇರೆ ಅಂತಂದರೆ ಲೈಟ್ಸ್ಗಳು, ಇಂಥ ಬಟನ್ಸು, ಸ್ವಿಚ್ಚಸ್ಗಳಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಅವು ನೋಡ್ಕೊಂಡು ತೊಗೋಬೇಕು ಅಷ್ಟೇ. ನೋಡೋದಲ್ಲ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು.